ಅದಕ್ಕೆ ನಮ್ಮ ಅಣ್ಣನ ನೀವು ಫ್ಲವರು ಅಂದ್ಕೊಂಡಿದ್ದೀರಾ? ನಮ್ಮ ಅಣ್ಣ ಏನು ಹೇಳಿ ಫೈಯರ್. ನಾವು ಆರ್ಡರ್ ಕೊಟ್ಟಿಲ್ಲ, ಅದಕ್ಕೆ ನಮ್ಮ ಅಣ್ಣ ಆರ್ಡರ್ ಗೈಸ್ ಆದರೂ ಹಲೋ ಗೈಸ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ವ್ಲಾಗ್ ಆಫ್ MG. ಕಣ್ಣೇ ಬಿಡೋಕ್ಕಾಗ್ತಿಲ್ಲ, ಆಲ್ರೆಡಿ ಬೆಳಗ್ಗೆನೇ ಇಷ್ಟು ಬಿಸಿಲು. ಸೊ ಇವತ್ತು ನಮ್ಮ ಊರಲ್ಲಿದ್ದೀನಿ, ನಮ್ಮ ಗ್ರಾಮ ದೇವರಿಗೆ ಅಭಿಷೇಕ ಮಾಡಿಸ್ತಾ ಇದ್ದೀವಿ. ಸಮಯ 8:33. ಆ್ಯಕ್ಚುಲಿ ನಾವು ಒಂದು 45 ಮಿನಿಟ್ಸಿಂದ ವೆಯ್ಟ್ ಮಾಡಿದ್ದೀವಿ ಅಂತ ಅನಿಸುತ್ತೆ ಅರ್ಚಕರಿಗೆ. ಅವ್ರು ಬರೋದು ಸ್ವಲ್ಪ ಲೇಟ್ ಆಯಿತು. ಸೊ ಬನ್ನಿ ಇವತ್ತಿನ ದಿನ ಹೇಗೆಲ್ಲ ಇರುತ್ತೆ ಅಂತ ಲೆಟ್ಸ್ ಗೋ ಗೈಸ್. ಸೊ ನಾವಿನ್ನೂ ವೆಯ್ಟ್ ಮಾಡ್ತಾ ಇದ್ದೀವಿ, ಒಳಗಡೆ ಏನಾಗ್ತಿದೆ ಗೈಸ್. ಅಪ್ರೂಪ್ತಂಗೆ ಇಬ್ಬರು ಕೆಲಸ ಮಾಡ್ತವ್ರೆ, ಅದಕ್ಕೆ ಮಿಲ್ಲು ವ್ಲಾಗ್ ಮಾಡು, ನಾವು ಕೆಲಸ ಮಾಡೋದ ಅಂತ ಹೇಳ್ಬಿಟ್ಟು ವ್ಲಾಗ್ ಮಾಡಿಸ್ಕೊತಾ ಇದ್ದಾರೆ ಇಬ್ಬರು. ಅದಕ್ಕೆ ಮತ್ತೆ ಅಕ್ಕ ಚೋಕೆ ಅಂತ ಪಾಪ ಅಂತ ವ್ಲಾಗ್ ಮಾಡ್ತಾ ಇದ್ದೀವಿ. ನೋಡಿ ಗೈಸ್ ಇವರಿಬ್ರು ಕೂಡ ಕೆಲಸ ಮಾಡ್ತಾರೆ. ನಮ್ಮ ಅವ್ವ ತಾತ ಈಗ ಬಂದರು. ನಮ್ಮ ರಂಬೆ ಅಂತ ಇದು ಕೊಂಬೆ. ಯಾರು ಕೊಂಬೆ ಮ್ಯಾನುಫ್ಯಾಕ್ಚರ್ ಆಗಬೇಕು. ಸೊ ಫ್ಯಾಮಿಲಿ ಎಲ್ಲರೂ ಕೂಡ ಇದ್ವಿ, ಅವ್ವ ತಾತ ಅಪ್ಪ ಅಮ್ಮಂದಿರು ಅಣ್ಣ ಅಕ್ಕ ತಮ್ಮ ಅದಕ್ಕೆ ಎಲ್ಲರೂ ಕೂಡ ಇದ್ವಿ. ಆ್ಯಂಡ್ ಆಲ್ಸೋ ನಾನಿಲ್ಲಿ ಕಾಯಿ ತೋರಿತಿದ್ದನ್ನ ನಮ್ಮ ಅಕ್ಕ ಮತ್ತು ಅದಕ್ಕೆ ಇಬ್ಬರು ರೇಗಿಸ್ತಾ ಇದ್ರು. ಅಪ್ರೂಪ್ತಂಗೆ ಕೆಲಸ ಮಾಡ್ತಿದ್ದಾಳೆ ಮಿಲು ಅಂತ ಹೇಳ್ಬಿಟ್ಟು ವೀಡಿಯೋ ತೆಗಿತಾಯಿದ್ರು. ಸೊ ಅದನ್ನೇ ನಾನು ಹೇಳ್ತಾ ಇದ್ದೆ, ಇಲ್ಲ ನಾನು ಕೆಲಸ ಮಾಡ್ತೀನಿ, ನೀವು ನೋಡಿಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಹಾಗೆ ಫನ್ ಮಾಡ್ಕೊಂಡು ಅಲ್ಲಿ ಕೂತ್ಕೊಂಡು ಅಭಿಷೇಕ ನಡೀತಾ ಇತ್ತು. ಕೆಲಸ ಮಾಡೋದು ಗೈಸ್, ತುಂಬ ದಿನಗಳ ನಂತರ ನಮ್ಮ ತಿಲಕ್ ಅವರು ಬಂದಿದ್ದಾರೆ ಊರಿಗೆ. ಯಾಕೆ ಯಾವ್ದು ಅಪ್ಲೋಡ್ ಮಾಡಿಲ್ಲ ನಾನು? ಯಾವ್ದು ಅಪ್ಲೋಡ್ ಮಾಡಿಲ್ಲ? ನಾಳೆ ಕಂಟೆಂಟ್ ಬ್ಲಾಗ್ ಮಾಡೋಣ. ಇಲ್ಲಿ ಮಾತಾಡು. ಇಲ್ಲಿ ನೋಡಿ, ನಮ್ಮ ಅದಕ್ಕೆ ಆಗಲೇ ತುಂಬ ಕೆಲಸ ಮಾಡಿ ಪಾಪ ಈಗ ಪ್ರಸಾದ ತಗೋತಾರೆ, ಸುಸ್ತಾಗಿದೆ ಅಂತ. ಶ್ರೀಜಾ ಅವರೇ, ಅಯ್ಯೋ ಇಷ್ಟೊಂದು ಒಳ್ಳೆ ಬುದ್ಧಿ, ಒಳ್ಳೆ ಮನಸ್ಸಿಂದ ಕೊಡಿ ನಮಗೆ ಒಂಚೂರು ಒಳ್ಳೇದಾಗಲಿ ಅಂತ. ಏನೇನು ನಮ್ಮ ಚಂದ್ರಣ್ಣ ಕೂತಿದ್ದೆ. ವೀಣಾ ಅವರು, ನಮ್ಮ ಅವ್ವನ ಸೀರೆ ನೋಡಿ ಗೈಸ್, ಏನು ಸಗದೆ ಇದೆ. ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ನನ್ನ ಹಾಸನ ಹೊರಟೆ. ಆ್ಯಕ್ಚುಲಿ ಅವತ್ತಿನ ದಿನವೇ ನನಗೆ ಇವೆಂಟ್ ಇತ್ತು, ಅದಾದಮೇಲೆ ನಾನು ಬ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ. ಸೊ ವಾಸವಿ ಜ್ಯುವೆಲರ್ಸ್ ಅವ್ರದ್ದು ಮೊಮ್ಮಗದು ಇವೆಂಟ್ ಇತ್ತು, ತುಂಬ ಚೆನ್ನಾಗಿತ್ತು. ಆ ಇವೆಂಟ್ ಮಾತ್ರ ತುಂಬ ಫನ್ ಮಾಡಿದ್ವಿ. ಲಿಟ್ರಲಿ 3 hours ಕಂಟಿನ್ಯೂಸ್ ನಕ್ಕಿದ್ದೀವಿ, ಅಷ್ಟು ಲೈಕ್ ಫನ್ ಇತ್ತು ಇವೆಂಟು. ಆ್ಯಂಡ್ ಹಿಯರ್ಸ್ ದ ಫ್ಯೂ ಗ್ಲಿಮ್ಸ್ ಆಫ್ ದ ಇವೆಂಟ್. ಮುದ್ದಾದ ಮಗನ ಬರ್ತ್ಡೇ ನಿಮ್ಮ ಆರ್ಯ ಅಜ್ಜಿ ತಾತ ಎಲ್ಲರೂ ಕೂಡ ಮಾತಾಡಿದ್ರು, ಬಟ್ ನೀವು ಹೊರಗಡೆ ಇದ್ರಿ. ಫಸ್ಟ್ ಬರ್ತ್ಡೇ ಸೆಲೆಬ್ರೇಟ್ ಹಂಡ್ರೆಡ್ಸ್ ಆಫ್ ದೆಮ್. ಇವಾಗ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಬೋಟ್ ಮಾಡೋದು ಹೆಂಗೆ ಅಂತ ನಮ್ಮಣ್ಣ ಅದಕ್ಕೆ ಅಕ್ಕ ಹೇಳ್ಕೊಡ್ತಿದ್ದಾರೆ. ಟ್ಯುಟೋರಿಯಲ್ ಮಾಡೋಣ. ಸ್ಟಾರ್ಟ್ ಗರ್ಲ್ಸ್. ಮಾಡಾಯ್ತಾ? ಮೊದಲಿಂದ ಮಾಡಿ ಮತ್ತೆ ಹೇಳ್ಕೊಡೋಣ. ಏಕೆ? ನಮ್ಮ ಅಣ್ಣನ ಬೋಟ್ ಎಲ್ಲೋ ಹೋಗ್ತಿದೆ. ನಿನ್ ಬೋಟು ಲೈಫ್ ಯಾರು ಹೋಗಿದೆ ಬೋಟ್ ಅದಕ್ಕೆ ಏನಂದೆ ಕೇಳಿಸ್ಕೊಂಡ್ರ? ಎದುರಿಸ್ತಾ ಇದೀಯಾ? ನಮ್ಮೂರಿಗೆ ಬಂದಿರೋದು ಹೋಯ್ತು, ವಾಪಸ್ ಹೇಳಿ ಬಂದಿದೆ ಮನೆಗೆ. ಶ್ರೀಜಾ, ನಿನ್ ಬೋಟು ಬರ್ತೈತೆ, ವ್ಲಾಗಲ್ಲಿ ಬರ್ತೈತೆ. ಸೊ ಗೈಸ್, ವಿಷಯ ಇಷ್ಟೇ ಸಿಂಪಲ್. ನಾನು ಅಣ್ಣ ಅದಕ್ಕೆ ಎಲ್ಲರೂ ಕೂಡ ಇಟ್ಕೋತೀವಿ. ಅಯ್ಯೋ, ಸೊ ವಿಷಯ ಏನಂದರೆ ನಾವೆಲ್ಲರೂ ಕೂಡ ಇವತ್ತು ಡೇ ಔಟಿಂಗ್ ಬಂದಿದ್ದೀವಿ ಅಂತ ಹೇಳೋಕ್ಕಾಗಲ್ಲ. ಎಲ್ಲರೂ ಕೂಡ ಲಂಚಿಗೆ ಬಂದಿದ್ವಿ, ನಾನು ಅಣ್ಣ ಅದಕ್ಕೆ ಶ್ರೀಜಾ ಎಲ್ಲರೂ ಕೂಡ. ಸೊ ನಾನ್ ವೆಜ್ ಆರ್ಡರ್ ಮಾಡ್ಕೊಂಡಿದ್ದೀವಿ. ನಮ್ಮ ಶ್ರೀಜಾ ಯಾವಾಗಲೂ ಅವಳು ನಾನ್ ವೆಜ್ ತಿಂದಿರೋ ಟೈಮಲ್ಲೇ ನಮ್ಮ ಜೊತೆ ಬರ್ತಾಳೆ. ಸೊ ಅವಳಿಗೆ ಇಲ್ಲೇ ನಾನ್ ವೆಜ್ ತಿನ್ನೋ ಟೈಮ್ಗೆ ಅವಳನ್ನ ನಾವು ಇಲ್ಲೇ ಪಕ್ಕ ವೆಜ್ ಹೋಟೆಲಿಗೆ ಕರ್ಕೊಂಡು ಹೋಗ್ತಿದ್ವಿ. ಸೊ ಬೇಸಿಕಲಿ ನಾನು ಅಣ್ಣ ಅದಕ್ಕೆಲ್ಲ ವೆಜ್ ನಾನ್ ವೆಜ್ ತಿನ್ನೋಕೆ ಬಂದಿದ್ವಿ. ಆ್ಯಂಡ್ ಆಲ್ಸೋ ಈಗ ನಮ್ಮ ಅದಕ್ಕೆ ಬೋಟಲ್ಲಿ ಅವ್ರ ಪ್ಲೇಟ್ ತೋರಿಸ್ಕೊತಿದ್ದಾರೆ, ತೋರಿಸ್ತಿದ್ದಾಡಿ. ತಡಿ ಅದಕ್ಕೆ ಹೇಗಿದೆ? ಚೆನ್ನಾಗಿ. ಯಾವ್ದು ಇಷ್ಟ ಆಯಿತು? ಮಟನ್ ಫ್ರೈ, ಫಿಶ್. ಆ್ಯಕ್ಚುಲಿ ಅದು ಬಿಲ್ ಪೇ ಮಾಡ್ತಿರೋದು ನಮ್ಮ ಅದಕ್ಕೆ. ಏನಕ್ಕೆ ಆ ಥರ? ಏನು ಬೇಕೋ ಎಲ್ಲ ತಿಂಗಳು. ಏನಕ್ಕೆ ಆ ಥರ ಅಂದರೆ ಲೂಡೋ ಆಡ್ತಿದ್ವಿ ಊರಲ್ಲಿ, ಅದಕ್ಕೆ ಸೋತರು, ಅದಕ್ಕೆ ಟ್ರೀಟು. ಇವಾಗ ಮತ್ತೆ ಲೂಡೋ ಆಡಿ ಯಾರ ಹತ್ರ ಆದರೂ ಐಸ್ ಕ್ರೀಮ್ ಪಾರ್ಟಿ ಇಸ್ಕೊಳ್ತೀನಿ ನೋಡಿ.
ಯಾರು ಸೋಲ್ತಾರೆ ಅವರು ಉಲ್ಟಾ ನೀವೇ ಸೋತ್ಬಿಟ್ರೆ ನನಗೆ ಭಯ ಇಲ್ಲ ನನಗೆ ಯಜಮಾನ್ರು ಇದ್ದಾರೆ ಇಲ್ಲ ಈ ಥರ. ಸೊ ಗೈಸ್ ನೆಕ್ಸ್ಟು ಮತ್ತೆ ಗೇಮ್ ಮಾಡ್ತೀವಿ. ಅದ್ರಲ್ಲಿ ಯಾರು ಸೋಲ್ತಾರೆ ಅವರು ಪೋಲಾರ್ ಗ್ರೇಮ್ ಅಂತಿದ್ದೀನಿ. ಪೋಲಾರ್ ಬೇರೆ ಐಸ್ ಕ್ರೀಮ್ ಕೊಡಿಸ್ಬೇಕು. ಐ ವಿಶ್ ಅದಕ್ಕೆಲ್ಲ ಅಣ್ಣ ಸೋಲ್ಬೇಕು ಅಂತ. ಅದಕ್ಕೆ ಒಂದ್ಸಲ ಸೋತಾಗಿದೆ ಮತ್ತೆ ಸೋಲ್ಬೇಕು. ಇವಾಗ ಏನಂತ ಕಮೆಂಟ್ ಆಗ್ತಾರೆ ಗೊತ್ತಾ? ಹೇಳು. ಅದಕ್ಕೆ ಪಾಪ ಮಾಯತಿ ಸಿಕ್ಕಿದ್ದಾಳೆ ಅಲ್ಲ, ಇಬ್ರು ಸೇರ್ಕೊಂಡು ಮಿಲನ ಸೋಲಿ ಅಂತಿದ್ದಾಳೆ. ಮತ್ತೆ ಮಿಲನ ಹುಷಾರಾಗಿರಿ ನೀವು. ನೀನು ವೆಜ್ ತಿಂತ ಇದೆಯಲ್ವ, ತಿನ್ನು. ಅಲ್ಲಿ ನೋಡಿಯಲ್ಲ ಮಣ್ಣ. ಓಕೆ ಗೈಸ್, ನಮ್ಮ ಅಕ್ಕಂಗೆ ಇಲ್ಲಿ ವೆಜ್ ಕೊಡ್ಸೋಣ ಅಂತ ಶಿವಾನಿ ಗ್ರ್ಯಾಂಡಿ ಬಂದಿದ್ವಿ. ಈಗ ಆಲ್ಸೋ ನೆಕ್ಸ್ಟ್ ಐಸ್ ಕ್ರೀಮ್ ಗೇಮಿಗೆ ಈಗ ಲೂಡೋ ಇನ್ಸ್ಟಾಲ್ ಮಾಡಿದ್ದೀವಿ. ಐ ಹೋಪ್ ಇವ್ರು 3 ಜನದಲ್ಲಿ ಒಬ್ರು ಸೋಲ್ಲಿ ಅಂತ. ನಾಟ್ ಮೀ ಅಷ್ಟೇ. ಬಟ್ ನನಗೆ ಮನ್ಸಿಗೆ ಏನು ಅನಿಸಿದೆ ಅಂದರೆ ಫಸ್ಟ್ ಟೈಮ್ ನಮ್ಮ ಅದಕ್ಕೆ ನೀವಿಬ್ರು ಬೇಡ ಆಯ್ತು. ನೀನು ಮಿಲನ ಉಂಟು, ನನ್ನ ಪ್ರಿಯ ಉಂಟು. ಆಯಿತು, ಅದಕ್ಕೆ ಬಿಡಿ. ಇಂಡಿವಿಜುವಲ್ ಆಗಿ ಆಡೋಣ. ಲೇಟ್ ಆಗೋದು ಇಬ್ರು ಸೇರ್ಕೊಡ್ತಾರೆ. ಅವರೇ ಕೊಚ್ಬೇರೆ. ನಮ್ಮ ಅಣ್ಣ ಇಲ್ಲ ಸೋಲ್ಬಿಡಲೇ ಒಬ್ರು ಸೋಲ್ಬೇಕು ಅಂತ ನಾನು ಫಸ್ಟ್ ಟೈಮ್ ನಮ್ಮ ಅದಕ್ಕೆ ಸೋಲ್ಲಿ ಅಂತ ನಾನು ಪ್ರೇ ಮಾಡಿದೆ. ಪಾಪ ಅವ್ರಿಗೆ ಇವಾಗನೇ ಬಿಲ್ ಕೊಟ್ಟಿದ್ದಾರೆ. ಅದು ನಿಜಾನೇ. ಸಲ ಸೋಲಿಸ್ತಿದ್ದಾರೆ ಅಂತ ವೆಜ್ ಕೊಟ್ಟಿದ್ದೀವಿ. ನಿಮಗೆ ಟೈಮ್ ಕ್ಯಾನ್ಸಲ್. ಹೇಳು. ಒಂಚೂರು ಒಂದು ಸೆಕೆಂಡ್. ಹಾಂ, ಇದು ಸಲಾಡು. ಕ್ವಿಕ್ ಆಡೋಣ. ಕ್ವಿಕ್ ಎಲ್ಲದು ಒಂದೇ ಕಣ ಆಡು. ಕ್ವಿಕ್ ಅಂತ ಇದೆ. ಕೊಡು ಫ್ಯಾನ್ ಕೊಡು, ಏನೋ ಪಾರ್ಟಿ ಕೊಡ್ತಾರೆ. ಇವ್ನು ನೋಡಿ ಇಲ್ಲಿ. ಇಬ್ರು ಯಾಕೆ ನಿಂದೆ ಒತ್ತಿ ಚೀಟ್ ಮಾಡಿದ್ರು ಒಂದ್ಸಲಿ. ನೀನು ಅದೇ ಮಾಡ್ತಿದ್ದು. ಅದಕ್ಕೆ ಹೊಂಟ್ರೆ ಇವತ್ತು ಮಜಾ ಪೋಲರ್. ಪಾರ್ಟಿ. ಸೊ ಗೈಸ್, ಅಲ್ಲೆಲ್ಲ ಊಟ ಎಲ್ಲ ಮುಗಿಸ್ಕೊಂಡು ನಮ್ಮ ಅಕ್ಕ ಗರಂ ಆಗಿದ್ದಾಳೆ, ನನ್ನ ಜೊತೆ ಮಾತಾಡೋದಂತೆ. ಓದ್ಲು. ಸೊ ಗೈಸ್, ಶ್ರೀಜಾ ವ್ಲಾಗ್ ಬರ್ಬೇಡ ಪ್ರಿಯಾ, ಮಾತು ಅಂದ್ರೆ ಮಾತು. ನಮಗೆ ನಮ್ಮ ಕೆಲ್ಸಕ್ಕೆ ಯಾಕೆ ಬರ್ತಾ ಇದ್ದಾರೆ ನಮ್ಮ ಜೊತೆ? ಗೈಸ್ ಓಕೆ, ಈಗ ನಾವು ಬನ್ನಿ ಒಳಗೂ ಮಾತಾಡ್ತೀನಿ. ಇಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಅಥವಾ ನನ್ನ ಅಕ್ಕಂದಿರಿಬ್ರು ತುಂಬ ರುಚಿಗೆದಿದ್ದಾರೆ. ಹಾಂ, ಏನಿಲ್ಲ ನಡಿ ಆಯಿತು. ಸೀರೆ ಮೇಳದಿಂದ ನೆಕ್ಸ್ಟ್ ಈಗ ನನಗೆ ಎಲ್ಲರೂ ಚೆನ್ನಾಗಿ ಮಾಡ್ತಿಲ್ಲ. ನಾಳೆ ಒಂದು TVS ಕೊಟ್ಟು ನಿನ್ ಕೈಯಲ್ಲಿ ಈ ಕಡೆ ಇದು ಏನದು ಬಿಂದಿಗೆಗಳು, ಈ ಕಡೆ ಚೊಂಬು ಉಣಿಸ್ಬಿಡ್ತೀರ. ನಿಲ್ಸಿರಿ ನೀವು. ರೆಡ್ ಕಾರ್ ಪಕ್ಕದಲ್ಲಿ ಈಗ ಯಾರು ಕೊಡಿಸ್ತಾ ಇರೋದು ಐಸ್ ಕ್ರೀಮು? ಈಗ ನಿಮಿಷ ಯಾರು ಐಸ್ ಕ್ರೀಮ್ ಕೊಡಿಸ್ತಿರೋದು? ವ್ಲಾಗ್ ಮಾಡ್ತಿದ್ದೀನಿ ಈಗ. ಯಾರು ಐಸ್ ಕ್ರೀಮ್ ಕೊಡ್ತಿರೋದು ನೋಡೋಣ. ಗೈಸ್, ಅವರಿಬ್ರು ಟೀಮ್ ಅಪ್ ಆಗಿ ಅವರಿಬ್ರು ನನ್ನ ಜೊತೆ ಮಾತಾಡಿಸ್ತಾ ಇಲ್ಲ. ನಮ್ಮ ಅಣ್ಣ ಒಬ್ನೇ ಗೈಸ್ ನನ್ನ ಪರ. ಇಷ್ಟೇ ಗೈಸ್. ನನ್ 2 ಏಸು ಇವತ್ತು ನನ್ನ ಮೇಲೆ ಬೇಜಾರು ಮಾಡ್ಕೊಂಡ್ರೆ. ಓಕೆ ಬನ್ನಿ ಈಗ. ಇದು ಬೇಗ ಇದು ಪೋಲ ನಿಮಿಷ. ಲೂಡೋ ತೆಗಿತಿಲ್ಲ. ಅದೇ ಯಾರು ಕೊಡಿಸ್ತಾ ಇರೋದು? ಸೊ ಇವಾಗ ಟ್ರೀಟು ಅಣ್ಣಂದು, ತಿಲ್ಲು ಅಣ್ಣಂದು. ಅದಕ್ಕೆ ಯಾರ್ಯಾರಿಗೆ ಏನೇನು ಬೇಕೋ ಅದಂತ ಅದಕ್ಕೆ ಟ್ರೀಟ್ ಯಾರ್ದು? ತಿಲ್ಲಕ್ಕ. ಶ್ರೀಜಾ, ನಿನ್ ಟ್ರೀಟ್ ಯಾರು ಕೊಡಿಸ್ತಾ ಇರೋದು? ನೋಡಿ ಗೈಸ್, ಸಿಂಗಲ್ ಸ್ಕೋಪ್ ನೋಡಿ ಅಲ್ಲಿ ಅವರಿಬ್ರು ಹೆಂಗ್ ಕೂತವ್ರೆ ಅಂತ ನೋಡಿ. ಇಲ್ಲಿ ನಮ್ಮ ಅದಕ್ಕೆ ಧಾರಾಳ ಮನುಷ್ಯ ನಮ್ಮ ಅದಕ್ಕೆ. ಇದು ರೆಡ್ ವೆಲ್ವೆಟ್ 1 ಸ್ಕೂಪ್.
ನಂಗೆ ಬಿಡ ಮನ್ಸಿಗೆ ತಗೊಂಡ್ಬಿಟ್ಟು ಹರ್ಟ್ ಆಗಿ ಈ ಥರ ಎಲ್ಲ ನನಗೆ ಹರ್ಟ್ ಆಗ್ತಾಯಿದೆ. ನಾನು ರೀಚಿದೆಲ್ಲೋ ಇವರಿಬ್ರಿಗೂ ಮನ್ಸಿಗೆ ತಗೊಬಿಟ್ರ ಅಂತ ಅನ್ನಿಸ್ತಾ ಇದೆ. ದುಡ್ಡು ಇಸ್ಕೊಟ್ಟಿದ್ದು ನನ್ನ ದುಡ್ಡನ್ನ ಇಸ್ಕೊಂಡಿದ್ದಾನೆ, 3,000 ಕದ್ದಿದ್ದೆ ನನ್ನಿಂದ, ಕ್ಯಾಶ್ ಇಸ್ಕೊಂಡಿದ್ದಾನೆ, ಬಡ್ಡಿ ಸಮೇತ ಸೇರಿ 4,000 ಕೊಡ್ಬೇಕು ಇವನು. ತಿರ್ಗೋ ಆ ಕಡೆ. ಎಷ್ಟು ಉದ್ದಾಗ ಅಂದ್ರೆ ಇಲ್ಲಿಗೆ ಬರ್ತಾವೆ ಯಾರ್ದು. ಈಗ ಏನು ಗೊತ್ತಾ, ನಾನು ನಿಮ್ಮಿಬ್ರಿಗೂ ಕೇಳ್ತಾ ಇದ್ದೀನಿ, ನಿಮ್ಮಿಬ್ರಿಗೂ ನಾನು ಗಿಫ್ಟ್ ಕೊಡ್ಸೋಣ ಅಂತ ಇದ್ದೀನಿ. ಇಬ್ರಿಗೂ ಏನೇನು ಬೇಕು ಹೇಳಿ. ಐಸ್ ಕ್ರೀಮ್ ಕೊಡಿಸ್ಲಿಲ್ಲ. ಅಯ್ಯೋ ಅಫೋರ್ಡಬಲ್. ನೀನು ಅಫೋರ್ಡಬಲ್. ನಿಂದೇನಾದರೂ ಆ ಗಿಫ್ಟ್ ಅಪ್ರೂವ್ ಆದರೆ ನಿಂದು ಅದೇ, ಮತ್ತೆ ನಿಂಗೆ ಏನು ಎಕ್ಸ್ಟ್ರಾ ಕೊಡ್ಸಲ್ಲ, ಅದಕ್ಕೆ ನಿಮ್ಗೆ ಹೇಳಿ. ಅಫೋರ್ಡಬಲ್ ನಿಮ್ಗೂ ಆಗುತ್ತೆ, ನನ್ನ ಕೈಲಿ ಫಸ್ಟ್ ಒಂದ್ಸತಿ ಇದಕ್ಕೆ ಸುಮಾರು ಸಲ ಫ್ರೆಂಡ್ಸ್ ಇದೆ. ಏನಿರ್ಬೋದು? RCB ಜರ್ಸಿನಾ? ಸರಿ ಆಯಿತು. ಇಟ್ಸ್ ಬೀನ್ ಲೈಕ್ ಮೋರ್ ದ್ಯಾನ್ 30 minutes. ಇನ್ನೂ ಆರ್ಡರ್ ಕೊಟ್ಟಿಲ್ಲ, ಅದಕ್ಕೆ ನಮ್ಮ ಅಣ್ಣ ಆರ್ಡರ್ ನಮ್ಮ ರುಚಿಗೆ ಬಿಡ್ತಾನೆ ಗೈಸ್. ಆದರೂ ಅವ್ನು ನಿಜ ಹಾಫ್ ಆನ್ ಅವರಿಂದ ವೇಟ್ ಮಾಡ್ತೀವಿ, ಬೇರೆಯವ್ರಿಗೆ ಎಲ್ಲರಿಗೂ ಆರ್ಡರ್ ಸಿಕ್ಕಿದೆ. 30 minutes ಆಗಿದೆ, ಇವ್ರು ಇನ್ನೂ ಆರ್ಡರ್ ಕೂಡ ಸ್ಟಾರ್ಟ್ ಮಾಡಿಲ್ಲ. ನೀವು ನೋಡ್ಬೋದಲ್ಲಿ ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ಸೊ ಅದನ್ನೇ ನಮ್ಮ ಅಣ್ಣ ಹೇಳ್ತಿದ್ದಾನೆ ಕ್ಯಾನ್ಸಲ್ ದ ಆರ್ಡರ್ ಅಂತ. ಅವ್ರು ಕ್ಯಾನ್ಸಲ್ ಮಾಡ್ತಿಲ್ಲ. ಸೊ ಲೆಟ್ಸ್ ಡೂ ವಾಟ್ ಹ್ಯಾಪನ್ಸ್ ಅಂತ. ಐ ಡೋಂಟ್ ಕೇರ್ ಅಬೌಟ್ ವ್ಲಾಗಿಂಗ್ ದಿಸ್ ಗೈಸ್. ಇಲ್ಲ ಬೇಡ ಅನ್ನೋ ಸರಿ, ಇದು ಆರ್ಡರ್ ಕ್ಯಾನ್ಸಲ್ ಮಾಡಿ. ಗೈಸ್ ನಿಜ ನಮ್ಮ ಅಣ್ಣ, ಅದಕ್ಕೆ ನಮ್ಮ ಅಣ್ಣನ ನೀವು ಫ್ಲವರು ಅಂದ್ಕೊಂಡಿದ್ದೀರಾ. ನಮ್ಮಣ್ಣ ಹೇಳಿ ಫೈರ್. ಪ್ರಿಯಾ ನೋಡಿದ್ರ ಶ್ರೀಜ ತುಟ್ಟು ಪಿಟ್ಟಿ ಕಣ್ಣಿಲ್ಲ. ನಾನು ಅವಳನ್ನ ನೋಡ್ಬಿಟ್ಟು ಫುಲ್ ಏನಕ್ಕೆ ನೀನೇನು ಮಾತಾಡ್ಲಿಲ್ವಲ್ಲ. ನಾನು ಅಟ್ಲೀಸ್ಟ್ ಓಕೆ ಗೈಸ್ ಕಾಮ್ ಡೌನ್ ಅಂತಿದ್ದೀನಿ. ನಮ್ಮ ಅಕ್ಕ ಬಾಯ ಬಿಡ್ತಾ ಇಲ್ಲ. ನಮ್ಮ ಅಕ್ಕಗೆ ಫೈರ್ 1 ಫೈರ್ 2 ಮೇಲೂ ಮಾಡ್ಬಿಟ್ರು ಅವರು. ಬಾಯ್ ಬಾಯ್.